ನಮಸ್ಕಾರ. ನುಡಿ ಬೆಳಕು. ವಾಸುದೇವ ನಾಡಿಗ್ ಅವರ ಪ್ರಜಾವಾಣಿಯ ಅಂಕಣ ಬರಹ ಮನದ ಕಿಚ್ಚು. ಸಮಾಜಶಾಸ್ತ್ರದ ಶಿಕ್ಷಕಿಯೊಬ್ಬರು ವಿದ್ಯಾರ್ಥಿಗಳಿಗೆ ಒಂದು ಟಾಸ್ಕ್ ಕೊಟ್ಟರು. ನಾಳೆ ಶಾಲೆಗೆ ಬರುವಾಗ ಎಲ್ಲರೂ ಆಲೂಗಡ್ಡೆಗಳನ್ನು ತೆಗೆದುಕೊಂಡು ಬರಬೇಕು ಮತ್ತು ಅವರು ದ್ವೇಷಿಸುವ ವ್ಯಕ್ತಿಗಳ ಹೆಸರುಗಳನ್ನು ಪ್ರತಿ ಆಲೂಗಡ್ಡೆಯ ಮೇಲೆ ಬರೆದುಕೊಂಡು ಬರಬೇಕು. ಮರುದಿನ ಎಲ್ಲರ ಕೈಯಲ್ಲೂ ಒಂದು ಚೀಲ, ಒಬ್ಬೊಬ್ಬರ ಚೀಲದಲ್ಲಿಯೂ 16 ಆಲೂಗಡ್ಡೆಗಳು, ಕೈಯಲ್ಲಿ ಭಾರವಾದ ಚೀಲಗಳು. ಶಾಲಾ ಬ್ಯಾಗಿನ ಭಾರದ ಜೊತೆಗೆ ಇವುಗಳ ಭಾರವೂ ಸೇರಿ ವಿದ್ಯಾರ್ಥಿಗಳಿಗೆ ಏದುಸಿರು. ಈ ಆಲೂಗಡ್ಡೆಗಳ ಚೀಲವನ್ನು 1 ವಾರ ಹೋದಲ್ಲಿಗೆ ಬಂದಲ್ಲಿಗೆ ತೆಗೆದುಕೊಂಡು ಹೋಗುವಂತೆ ಶಿಕ್ಷಕಿ ಸೂಚಿಸಿದರು. ಅದರಂತೆ ಎಲ್ಲ ವಿದ್ಯಾರ್ಥಿಗಳು ತಾವು ಹೋದ ಕಡೆಯಲ್ಲೆಲ್ಲ ಈ ಚೀಲ ಹೊತ್ತುಕೊಂಡು ಓಡಾಡಲು ಶುರುವಿಟ್ಟರು. ಅಂಗಡಿ, ಹೋಟೆಲ್, ಸಿನಿಮಾ ಹೀಗೆ ಎಲ್ಲ ಕಡೆ ಹೊತ್ತುಕೊಂಡೇ ಓಡಾಟ. ದಿನ ಕಳೆದಂತೆ ಒಂದು ಕಡೆ ಭಾರದ ಚೀಲಗಳು ಹೊರೆ ಎನಿಸತೊಡಗಿದವು. ಮತ್ತೊಂದು ಕಡೆ ಚೀಲದೊಳಗಿನ ಆಲೂಗಡ್ಡೆಗಳು ಕೊಳೆತು ದುರ್ನಾತ ಬೈರತೊಡಗಿದವು. ವಿದ್ಯಾರ್ಥಿಗಳು ಎಲ್ಲದರಿಂದ ಬೇಸತ್ತು ಹೋದರು. 1 ವಾರ ಆದ ಕೂಡಲೇ ಶಿಕ್ಷಕಿಯ ಅನುಮತಿ ಪಡೆದು ಎಲ್ಲ ವಿದ್ಯಾರ್ಥಿಗಳು ಆ ಚೀಲಗಳನ್ನು ಕಸದ ಬುಟ್ಟಿಗೆ ಎಸೆದು ಹಗುರಾದರು, ನಿರಾಳರಾದರು. ಹೇಳಿ, ದ್ವೇಷಿಸುವ ವ್ಯಕ್ತಿಗಳನ್ನು ಎಷ್ಟು ಕಾಲ ಹೊತ್ತುಕೊಂಡು ಓಡಾಡಲು ಸಾಧ್ಯ? ಅದು ಬಹುದೊಡ್ಡ ಹೊರೆಯೇ ಸರಿ. ಹೋದಲ್ಲಿ ಬಂದಲ್ಲಿ ಅಂತಹ ವ್ಯಕ್ತಿಗಳದ್ದೇ ನೆನಪು, ಅದದೇ ಮನಃಕ್ಷೋಭೆ. ಆ ಶಿಕ್ಷಕಿ ಈ ಪ್ರಯೋಗದಿಂದ ಸಾಧಿಸಬೇಕು ಅಂದುಕೊಂಡಿದ್ದ ಸಿದ್ಧಾಂತವೂ ಇದೆ. ವೃಥಾ ನಮಗೆ ನೋವು ಉಂಟು ಮಾಡಿದ, ಗಾಯ ಮಾಡಿದ, ಅವಮಾನ ಮಾಡಿದ ವ್ಯಕ್ತಿಗಳನ್ನು ಸದಾ ಏಕೆ ತಲೆಯಲ್ಲಿ ಹೊತ್ತು ತಿರುಗಬೇಕು? ಬಿಸಾಕುವುದೇ ಹಿತವಾದದ್ದು. ನಮ್ಮ ಪ್ರೀತಿ ವಿಶ್ವಾಸಕ್ಕೆ ಅರ್ಹರಲ್ಲದ ವ್ಯಕ್ತಿಗಳಿಗೆ ಮನ್ನಣೆ ಕೊಟ್ಟು ಯಾಕಾದರೂ ಗಾಸಿಗೆ ಒಳಗಾಗಬೇಕು? ಅಶಾಂತಿಗೆ ಕಾರಣವಾಗುವ ಇಂತಹ ಭೂತಕಾಲದ ನೆನಪು ಮತ್ತು ಕಾರಣರಾದ ಜನರನ್ನು ಸಂಪೂರ್ಣ ಕೈಬಿಡುವುದೇ ಹಿತ. ಶಾಂತಿಗೆ ನಾವು ಅರ್ಹರಾಗಬೇಕೇ ಹೊರತು ಮಾನಸಿಕ ಕ್ಷೋಭೆಗೆ ಒಳಗಾಗಿ ಆರೋಗ್ಯ ಕೆಡಿಸಿಕೊಳ್ಳಬಾರದಲ್ಲವೇ? ಸದಾ ಕೃಷ್ಣನನ್ನು ನಿಂದಿಸುತ್ತಾ ಕೃಷ್ಣನನ್ನೇ ಸದಾ ತಲೆಯಲ್ಲಿ ತುಂಬಿಕೊಂಡು ಓಡಾಡುತ್ತಿದ್ದ ಶಿಶುಪಾಲನ ಕಥೆ ಗೊತ್ತೇ ಇದೆ. ಕೃಷ್ಣನಂಥವರನ್ನೇ ದ್ವೇಷಿಸುವ ಶಿಶುಪಾಲನ ವ್ಯಕ್ತಿತ್ವವಾದರೂ ಹೇಗಿರಬಹುದು? ಕೂತರೂ ನಿಂತರೂ ಹಗೆಗಳ ಕುರಿತೇ ಯೋಚಿಸುವ ರಾಜರಾಗಲಿ, ಮಲಗಿದರೂ ಎದ್ದರೂ ಎದುರಾಳಿಗಳ ಕುರಿತೇ ಯೋಚಿಸುವ ರಾಜಕಾರಣಿಗಳಾಗಲಿ ನೆಮ್ಮದಿಯ ಜೀವನ ನಡೆಸಲಾರರು. ಅಜಾತ ಶತ್ರು ಎಂಬ ಪದ ಕೇವಲ ಪದ ಅಷ್ಟೇ. ಶತ್ರುಗಳೇ ಇಲ್ಲ ಎಂದು ನಂಬಿಕೊಂಡ ವ್ಯಕ್ತಿಗಳನ್ನು ದ್ವೇಷಿಸುವವರು ಇರುತ್ತಾರೆ. ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟದಲ್ಲದೆ ನೆರೆಮನೆಯ ಸುಡದು ಎಂದು ಹೇಳಿದ ಬಸವಣ್ಣನ ಮಾತುಗಳನ್ನು ಯಾವತ್ತೂ ಮರೆಯುವ ಹಾಗೆ ಇಲ್ಲ. ಈಗಂತೂ ಬಿಡಿ, ಹಣ, ಅಂತಸ್ತು, ಹುದ್ದೆ, ಜನಪ್ರಿಯತೆ ಎಂದೆಲ್ಲ ಪಕ್ಕದಲ್ಲಿ ಕೂರುವ ಸಹೋದ್ಯೋಗಿಗಳನ್ನೇ ವೃಥಾ ದ್ವೇಷಿಸುವ ಕಾಲಮಾನ. ಅವರು ನಮಗೆ ಏನೂ ಕೇಡು ಮಾಡಿರುವುದಿಲ್ಲವಾದರೂ ಅವರ ಬಗ್ಗೆ ಅಕಾರಣವಾದ ದ್ವೇಷ, ಅಸಹನೆಯನ್ನು ಹೊತ್ತುಕೊಂಡು ತಿರುಗುವುದು ಏಕೆ? ನಂದನವನದಂತಿದ್ದ ಮನಸ್ಸು ಯಾಕಾದರೂ ರಾಡಿಗೊಳ್ಳಬೇಕು? ಎತ್ತಿ ಆ ಕಡೆ ಎಸೆಯುವುದೇ ಜಾಣತನ. ನಮಸ್ಕಾರ. ಧನ್ಯವಾದಗಳು.